Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, Unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಹರ್ಗಾಪುರ. ಹರ್ಗವ್ವ ತಾಯಿಯ ನಂಬಿಕಸ್ಥರು ನೆಲೆಸಿರುವ ಪುಣ್ಯಭೂಮಿ. ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿರುವ ಈ ಊರು ಹುಕ್ಕೇರಿ ತಾಲೂಕಿಗೆ ಸೇರುತ್ತದೆ. ಸಂಕೇಶ್ವರ ನಗರಕ್ಕೆ ಸಮೀಪವಿರುವ ಈ ಗ್ರಾಮವು ಬೆಟ್ಟದ ಮೇಲೆ ನೆಲೆಸಿದೆ. ನಿಂತು ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಹಚ್ಚ ಹಸಿರಿನ ಭೂರಮೆಯ ಶೃಂಗಾರ. ಗಡಿಯ ಊರಾದ ಈ ಊರು ಕನ್ನಡ ಮತ್ತು ಮರಾಠಿಗರ ಭಾವೈಕ್ಯದ ಸಂಗಮ. ಊರ ಪಕ್ಕಕ್ಕೆ ರಾಜ್ಯಗಳು ಬೆಸೆಯುವ ಅಷ್ಟಪಥ ಹೆದ್ದಾರಿ. ಮುಂಜಾನೆಯಿಂದ ಸಂಜೆಯವರೆಗೆ ನಿತ್ಯ ಕಾಯಕದಲ್ಲಿ ಬೆರೆಯುವ ಜನರು ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯ ಉಪಕಸುಬಿನೊಂದಿಗೆ ಸುಂದರ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಶೇಂಗಾ, ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಮತ್ತು ತರಕಾರಿ ಇತ್ಯಾದಿಗಳನ್ನು ಬೆಳೆಯುತ್ತಾರೆ. ಸುಮಾರು 800ಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ಹರ್ಗಾಪುರವು ಆಪ್ತಾಸ್ ಆಯುರ್ವೇದ ಆಯೋಜಿಸಿರುವ ಆಯುರ್ಗ್ರಾಮ 2.0 ಕಾರ್ಯಕ್ರಮಕ್ಕೆ ನಮ್ಮ ತಂಡ ಗ್ರಾಮೋತ್ಕರ್ಷ ಆಯ್ಕೆ ಮಾಡಿದ ಊರಾಗಿದೆ.
ಮೊದಲಿಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಿಂದ ಅನುಮತಿ ಪಡೆದು ನಂತರ ಹರ್ಗಾಪುರ ಗ್ರಾಮ ಪಂಚಾಯತ್ ಸದಸ್ಯರ ಅನುಮತಿಯನ್ನು ಪಡೆದೆವು. ಚುನಾಯಿತ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ತಮ್ಮ ಇಚ್ಛಾನುಸಾರ ಧನ ಸಹಾಯ ಮಾಡಲು ಕೋರಲಾಯಿತು. ಗ್ರಾಮೋತ್ಕರ್ಷ ತಂಡದ ಮುಖ್ಯಸ್ಥರು ತಂಡವನ್ನು 2 ತಂಡವಾಗಿ ವಿಭಜಿಸಿ ಪ್ರತಿ ತಂಡಕ್ಕೆ ಅರ್ಧ ಗ್ರಾಮದ ಜವಾಬ್ದಾರಿಯನ್ನು ವಹಿಸಿಕೊಟ್ಟರು. ನಮ್ಮ ಉದ್ದೇಶ ಏನಂದ್ರೆ ನಾವು ಗ್ರಾಮಕ್ಕೆ ಆಯುರ್ವೇದನ ಪರಿಚಯ ಮಾಡಿಸೋದು. ತಂಡದ ಸದಸ್ಯರು ಮನೆ ಮನೆಗೂ ಹೋಗಿ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದೆವು. ಹೀಗೆ ಸುಮಾರು 150ಕ್ಕೂ ಹೆಚ್ಚು ಮನೆಗಳಲ್ಲಿ ಪ್ರೀ ಕ್ಯಾಂಪ್ ಸರ್ವೆಯನ್ನು ಮುಗಿಸಿದೆವು. ಹಿಂಗ ಅನ್ಕೊಂಡಿರಿ ಆಯುರ್ವೇದ ಅಂದ್ರೆ ಬರೀ ಹಳೆ ಕಾಲದ ಜನಗಳಿಗೆ ಇಲ್ಲ ತಪ್ಪದ. ಹಳೆ ಕಾಲದೇನಿಲ್ಲ, ಅದನ್ನ ಯೂಸ್ ಮಾಡಿದ್ರೆ ಚಲೋನ ಐತೆ. 8ನೇ ತಾರೀಕಿಂದ 14ನೇ ತಾರೀಕು ಫ್ರೀ ಕ್ಯಾಂಪ್ ಐತ್ರಿ, ಮಕ್ಳಿದ್ರೆ ಕಳಿಸ್ರಿ. ಈ ಪ್ರೀ ಕ್ಯಾಂಪ್ ಸರ್ವೆ ಮಾಡುವುದರ ಮೂಲಕ ಆಯುರ್ವೇದದ ಕುರಿತು ಜನರಿಗೆ ಇರುವ ಮಾಹಿತಿ ಹಾಗೂ ಅರಿವಿನ ಬಗ್ಗೆ ತಿಳಿದುಕೊಂಡೆವು. ನಂತರದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಕಾರ್ಯಕ್ರಮದ ಕುರಿತು ವಿವರಣೆಗಳಿರುವ ಕರಪತ್ರಗಳನ್ನು ಗ್ರಾಮಸ್ಥರಿಗೆ ಹಂಚಿದೆವು. ಹರ್ಗಾಪುರ ಗ್ರಾಮಸ್ಥರಿಗೆ ಗ್ರಾಮೋತ್ಕರ್ಷ ತಂಡದಿಂದ ನಮಸ್ಕಾರಗಳು. ನಿಮ್ಮ ಮತ್ತು ನಿಮ್ಮ ಗ್ರಾಮದ ವಿಕಾಸಕ್ಕಾಗಿ ನಾವು ಕೃಷ್ಣ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಸಂಕೇಶ್ವರದಿಂದ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಚರಕಾಚಾರ್ಯರ ಅನುಸಾರವಾಗಿ ನುರಿತ ವೈದ್ಯರಿಂದ ಸಲಹೆ ಹಾಗೂ ತಪಾಸಣೆ, ಸತತ 7 ದಿನಗಳ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ, ಮಕ್ಕಳಿಗೆ ಆರೋಗ್ಯ ತಪಾಸಣೆ, ಗರ್ಭಿಣಿ ಮಹಿಳೆಯರಿಗೆ ಪರಿಚರ್ಯ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ಬೆಳಗ್ಗಿನ ಜಾವ 6ರಿಂದ 7 ಗಂಟೆಯವರೆಗೆ ಚರಕ ಸಂಹಿತ ಅಧ್ಯಯನ, ಅಧ್ಯಾಪನ ಮತ್ತು ಸಂಧಾನ ಸಂಭಾಷಣೆಯನ್ನು ಮಾಡುತ್ತಿದ್ದೆವು. ಚರಕ ಸಂಹಿತದ ಅನೇಕ ಶ್ಲೋಕಗಳನ್ನು ಕಂಠಸ್ಥ ಮಾಡಿದ್ದೆವು. ಇದರೊಂದಿಗೆ ಹರ್ಗಾಪುರ ಗ್ರಾಮಸ್ಥರು ಮತ್ತು ಮಕ್ಕಳನ್ನು ಕೂಡಿಸಿ ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸವನ್ನು ಮಾಡುತ್ತಿದ್ದೆವು. ಪಂಚಮಹಾಭೂತಗಳಿಗೂ ಹಾಗೂ ಸೂರ್ಯದೇವನ ಚರಣಗಳಿಗೂ ನಮಸ್ಕರಿಸುತ್ತಾ ಗ್ರಾಮೋತ್ಕರ್ಷ ತಂಡದ ಸದಸ್ಯರೆಲ್ಲರೂ ಕಾರ್ಯಕ್ರಮಕ್ಕೆ ಉತ್ತಮ ಆರಂಭವನ್ನು ನೀಡಿದೆವು. ಮೊದಲಿಗೆ ಸಂಹಿತ ಪಠನೆಯನ್ನು ಮಾಡಲಾಯಿತು. ಸ್ವಸ್ಥವಾಗಿರ್ಬೋದು, ಅದಕ್ಕೆ ಎಲ್ಲರೂ ಡೈಲಿ ಪ್ರಾಣಾಯಾಮ ಮಾಡ್ರಿ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಉಸಿರು ತಗೊಳ್ಳೋದು. ಅದಾದ ನಂತರ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸವನ್ನು ಮುಗಿಸಿದೆವು. ತಂಡದ ಸದಸ್ಯರೆಲ್ಲರೂ ಸೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡೆವು. ಆಯುರ್ಗ್ರಾಮ 2.0 ಕಾರ್ಯಕ್ರಮದ ಉದ್ಘಾಟನಾ ಸಂಭ್ರಮ ಭಗವಾನ್ ಧನ್ವಂತ್ರಿಯನ್ನು ನೆನೆಯುತ್ತಾ ಧನ್ವಂತ್ರಿ ಸ್ತವನದ ಮೂಲಕ ಆರಂಭಿಸಿದೆವು. ಚರಕ ಸಂಹಿತೆಗೆ ಪೂಜೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿದ್ದ ಅತಿಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಗ್ರಾಮೋತ್ಕರ್ಷ ತಂಡದ ಯೋಜನೆಗಳ ಬಗ್ಗೆ ಮತ್ತು ಚರಕಾಚಾರ್ಯರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೀಡಲಾಯಿತು. ಆಯುರ್ಗ್ರಾಮ ಪದದ ಅರ್ಥ ಆಯು ಅಂದರೆ ಆಯಸ್ಸು, ಗ್ರಾಮ ಅಂದರೆ ಹಳ್ಳಿ. ಅದಾದ ನಂತರ ಶ್ರೀ ರಾಜೇಂದ್ರ ಪಾಟೀಲ್ ರವರು, ನಮ್ಮ ತಂಡದ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೋನಿಕಾ ಪಾಟೀಲ್ ರವರು ಮತ್ತು ಹರ್ಗಾಪುರ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ SG ಬಯ್ಯನ್ ಅವರು ನಮ್ಮ ಕಾರ್ಯಕ್ರಮದ ಕುರಿತು ಅವರ ಅನಿಸಿಕೆಗಳನ್ನು ಹಂಚಿಕೊಂಡರು. त्यानिमित्ताने आम्ही हे शिबिर ಆಯುರ್ವೇದಾशी ಸಂಬಂಧಿತ असणारे ಶಿಬಿರ್ ಹರ್ಗಾಪುರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ರಾಜೇಂದ್ರಣ್ಣ ಪಾಟೀಲ್ ರವರೇ ಹಾಗೂ ಈ
ಕೃಷ್ಣ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದಂತಹ ವೈದ್ಯ ಮಂಜುನಾಥ್ ಎಸ್ ಗವಿಮಠ್ ಸರ್ ರವರ ಮತ್ತು ಆಪ್ತಾಸ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದಂತಹ ವೈದ್ಯ ಚಂದು ಮೇತ್ರಿ ಸರ್ ರವರ ಆಗಮನದೊಂದಿಗೆ ಚರಕ ಸಮಿತದ ಶೋಭಾಯಾತ್ರೆಯನ್ನು ಪ್ರಾರಂಭಿಸಿದೆವು. ಚರಕ ಸಂಹಿತೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸುತ್ತಾ ಹರ್ಗಾಪುರ ಗ್ರಾಮದ ಮೂಲೆ ಮೂಲೆಗೂ ಆಯುರ್ವೇದದ ಮತ್ತು ಆರೋಗ್ಯದ ಬಗ್ಗೆ ಘೋಷಣೆಯನ್ನು ಮಾಡುತ್ತಾ ಇಡೀ ಗ್ರಾಮವನ್ನು ಸುತ್ತಿದೆವು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಎಂಬ ನಾಣ್ಣುಡಿಯಂತೆ ಮಕ್ಕಳನ್ನೇ ಗುರಿಯಾಗಿಸಿಕೊಂಡು ಸಹಕಾರಗೊಳ್ಳುವ ನಿಟ್ಟಿನಲ್ಲಿ ಚಟುವಟಿಕೆಗಳನ್ನು ಆಯೋಜಿಸಿದ್ದೇವೆ. ಅದಾದ ನಂತರ ಜನರಿಗೆ ಆಯುರ್ವೇದದ ಮೇಲಿರುವ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಬೇಕಾಗಿತ್ತು. ಅದರನುಸಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಆಯುರ್ವೇದದ ಬಗ್ಗೆ ಇರುವ ಮೂಢನಂಬಿಕೆಗಳನ್ನು ಸಣ್ಣ ಚರ್ಚೆಗಳ ಮೂಲಕ ಹೋಗಲಾಡಿಸಲಾಯಿತು. ಕೆಲವೊಂದು ಒಬ್ರೊಬ್ಬರ ಅಂತ ಕಲ್ಪನೆ ಇರ್ತದ, ಆಯುರ್ವೇದದ ಬರೀ ಮಸಾಜ್ ಮಾಡ್ತಾರ, ಬರೀ ಎಲ್ಲಾ ಆಪರೇಷನ್ ಮಾಡ್ತೀವಿ, ಎಲ್ಲ ಇರ್ತದ್ರಿ. ಹೆಂಗ್ ಅನ್ಕೊಂಡಿರ ಆಯುರ್ವೇದ ಅಂದ್ರೆ ಏನು ಸರ್ಜರಿ ಮಾಡೋದಿಲ್ಲ, ಏನಿಲ್ಲ, ಬರೀ ಗುಳಿಗೆ ನುಂಗೋದು, ಮಕ್ಕಳೋದು, ಬರೀ ಕಷಾಯ ಕುಡಿಯೋದು, ಆ ಥರ ಚಲೋನೆ ಹಂಗಲ್ಲ. ಪೂರ್ತಿ ಇಡೀ ಮೈಯಲ್ಲ ಮತ್ತೆ ಈಗ ಸ್ಟಾರ್ಟ್ ಆಯ್ತು. ಮತ್ತೆ ಈಗೇನು ತಪ್ಪಿಸ್ಕೊಂಡ್ರು ಒಟ್ಟ ಈಗ ಗುಳಿಗೆ ಮತ್ತೆ ಇದು ಮಾಡೋಣ, ಗುಳಿಗೆ ಹೋದ ಮತ್ತೆ ಅರ್ಧ ಗುಳಿಗೆ ಕಳೆನೂ ಇವು ಬೇರೆಗಳು. ಪಥ್ಯಕಲ್ಪನಾ ವಿಷಯದ ಅಡಿಯಲ್ಲಿ ಮುದ್ಗಾಯುಷವನ್ನು ತಯಾರಿಸುವ ರೀತಿ ಮತ್ತು ಅದರಿಂದ ಆಗುವ ಉಪಯೋಗಗಳ ಬಗ್ಗೆ ಜನರಿಗೆ ತಿಳಿಸಿಕೊಡಲಾಯಿತು. ಕ್ರಿಯಾಕಲ್ಪದಲ್ಲಿ ಅಂಜನ ಅಭ್ಯಾಸದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟೆವು. ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಂಜನ ಅಂತ ಕರಿತೀವಿ. ನಾವು ಆಚಾರ್ಯ ಚರಕ ಅವರು ಮಾತೃಶಿತ ಅಧ್ಯಾಯದಲ್ಲಿ ದಿನಚರ್ಯ ಬಗ್ಗೆ ಹೇಳಿದಾಗ ಅಂಜನ ಬಗ್ಗೆನೂ ಹೇಳಿದ್ದಾರೆ. ಇದು ಹಚ್ಚೋದ್ರಿಂದ ಮಕ್ಕಳಿಗೆ ಯಾವುದೇ ಕಣ್ಣಿನ ತೊಂದರೆ ಇರೋದಿಲ್ಲ, ಕಣ್ಣು ಸ್ವಚ್ಛವಾಗಿರುತ್ತೆ, ಕಣ್ಣಿಂದ ಯಾವುದೇ ರೋಗಗಳು ಸಮೇತ ಬರೋದಿಲ್ಲ. ಇದು ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ, ಅಂದ್ರೆ ನಾವು ಕೂಡ ಯೂಸ್ ಮಾಡ್ಬೋದು, ಬಳಸ್ಬೋದು. ಇದು ನಮ್ಮ ದಿನ ಜೀವನದಲ್ಲಿ ನಿತ್ಯನೂ ಹಚ್ಬೋದು. ಅದಕ್ಕೆ ಸೌವಿರಂಜನ ಅಂತ ಹೇಳ್ತಾರೆ. ನಮ್ ಕಣ್ಣಿಗೆ ಇದು ತುಂಬಾ ಒಳ್ಳೇದಾಗುತ್ತೆ ಇದನ್ನ. ತದನಂತರ ಜನರನ್ನು ಒಟ್ಟುಗೂಡಿಸಿ ಆಹಾರ ವಿಧಿವಿಧಾನದ ಮಹತ್ವದ ಬಗ್ಗೆ ಚರ್ಚೆ ಮಾಡಿದೆವು. ಆಯುರ್ವೇದ ಏನಾದ್ರು ಚರಕ ವಿಮಾನಸ್ಥಾನ ಫಸ್ಟ್ ಚಾಪ್ಟರ್ 24ನೇ ಶ್ಲೋಕದಾಗ ಏನ್ ಹೇಳಿದಾರೆ ಅಂದ್ರ, ಫಸ್ಟ್ ಊಟ ಹೆಂಗ್ ಮಾಡ್ಬೇಕು ಮತ್ತೆ ಯಾವ ರೀತಿ ಊಟ ಇರ್ಬೇಕು, ಅದೇನಿರ್ಬೇಕು, ಬಿಸಿದಿರ್ಬೇಕು. ಅಂದ್ರೆ ಅದು ಸಂಸ್ಕೃತನಾಗ ಹೇಳ್ತಾನೆ ನೋಡ್ರಿ, ಉಷ್ಣ ಸ್ನಿಗ್ಧ ಮಾತ್ರಾವತ್ ಜೀರ್ಣ ವೀರ್ಯ ವಿರುದ್ಧ ಇಷ್ಟ ದೇಶ ಇಷ್ಟ ಸರ್ವೋಪಕ್ರಮ ನ ಅತಿ ದ್ರುತ ನ ಅತಿ ವಿಳಂಬಿತ ಅಜಲಪನ ಅಹಸನ ತನ್ಮನ ಭುಂಜಿತ ಆತ್ಮಾನ ಬೈ ಸಮೀಕ್ಷಾ ಸಮ್ಯಕ್. ಅಂದ್ರ ಈಗ ಒಂದೊಂದು ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಉಷ್ಣ ಅಂದ್ರೆ ಏನ ಇದು ಬಿಸಿ ಇರ್ಬೇಕು, ಬಿಸಿ ಬಿಸಿ ಅಟ್ನು ಊಟ ಮಾಡ್ತೇನೆ, ಪಾಚನ ಶಕ್ತಿ ಹೆಚ್ಚಾಗಿ ಪಚನ ಅಂದ್ರೆ ಹೊಟ್ಟೆ ಜೀರ್ಣ. ದಿನ 2 ಸಂಹಿತಾ ಪಠನ ಮತ್ತು ಯೋಗಾಭ್ಯಾಸವನ್ನು ಮುಗಿಸಿದೆವು. ಕೌಮಾರ ಭೃತ್ಯ ವಿಭಾಗದ ವೈದ್ಯರಿಂದ ಸುಮಾರು 90ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಬಾಲಾರೋಗ್ಯ ತಪಾಸಣೆಯನ್ನು ಆಯೋಜಿಸಿದೆವು. ಇದರ ಜೊತೆಗೆ ವಾತವ್ಯಾಧಿಯಿಂದ ಬಳಲುತ್ತಿರುವ ವೃದ್ಧರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ನಮ್ಮ ಗುರುಗಳ ಮಾರ್ಗದರ್ಶನದೊಂದಿಗೆ ಆಯೋಜಿಸಲಾಗಿತ್ತು.
ಅದರಲ್ಲಿ 3 ದೋಷಗಳು ಬ್ಯಾಲೆನ್ಸ್ ಆಗಿದ್ದು 7 ಧಾತು ಪ್ರಕಾರ ಹೆಸರಿಂದ ಶುಕ್ರ ತನಕ ಆ ಧಾತುಗಳೆಲ್ಲ ಸಮವಾಗಿದ್ದು ಅವ್ರಿಗೆ ಸಂಧಿ ಎಲ್ಲ ಬರೋಬ್ಬರ ಆಗತ್ತಿದ್ದು. ಆಮೇಲೆ ಅವನ ಮನಸ್ಸು ಆರಾಮ ಇತ್ತು, ಅವನ ಆತ್ಮ ಪ್ರಸನ್ನ ಆತ್ಮ. ತಪಾಸಣೆ ಮುಗಿದ ನಂತರ ಉಚಿತ ವಾತಾಹಾರ ತೈಲಗಳು ಮತ್ತು ಔಷಧಿಗಳನ್ನು ನೀಡಲಾಯಿತು. ತದನಂತರ ಮೇಧ್ಯ ರಸಾಯನ ಮತ್ತು ಜ್ವರದ ಮೇಲೆ ನಮ್ಮ ಗುರುಗಳಿಂದ ಅತಿಥಿ ಉಪನ್ಯಾಸವನ್ನು ಆಯೋಜಿಸಲಾಗಿತ್ತು. अभी क्या करते हैं, साकर देते हैं, तो साकर के बजाय खड़ी साकर देना चाहिए, खंडे साकर. तो उससे क्या होता है, मेमोरी हमारा पहले का जल्दी पाणी साचू द्यायचं नाही घरचा, सोबतचा परिसर स्वच्छ ठेवायचा. ನಂತರ ಬಾಹ್ಯ ಶುಚಿತ್ವದಲ್ಲಿ ದಂತಧವನ ಮತ್ತು ಜಿಹ್ವಾ ನಿರ್ಲೇಪನದ ಮಹತ್ವದ ಬಗ್ಗೆ ಸೆಮಿನಾರ್ ಮಾಡಲಾಗಿತ್ತು. ಅದನ್ನ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗ್ತದೆ. ನೀವು ಡೈಲಿ ಅಲ್ಲಿ ಹಾಕಿಸ್ತೀರಿ, ಪಾಪರ್ ನಾಲಿಗೆ ಉಜ್ಜೋದು ದೊಡ್ಡದು ಇರ್ತದೆ, ಈ ಥರ ವಿ ಶೇಪಲ್ಲಿ ನಾಲಿಗೆ ಉಜ್ಜೋದು ಅಂತ ಬರ್ತದೆ. ಅದು ತಗೊಂಡು ಒಳಗಿಂದ ಕೆಳಗೋಗಿ ಜೀವ ನಿರ್ಲೇಪನ ಅಂತ ಕರೀತಾರೆ. ಮೇಲಿಂದ ಕೆಳಗೋಗಿ ಮೇಲಿಂದ ಕೆಳಗೋಗಿ ಒಂದು 2-3 ಸಲ ಉಚ್ಕೋಬೇಕು ಡೈಲಿ. ನಂತರ ಕವಲ ಮತ್ತು ಗಂಡೂಷ ಅಭ್ಯಾಸದಲ್ಲಿ ನಾರಿಕೇಲ ತೈಲ ಮತ್ತು ತ್ರಿಫಲಕಲ್ಕವನ್ನು ಉಪಯೋಗಿಸಿ ಅದರ ಪ್ರಯೋಜನಗಳನ್ನು ಜನರಿಗೆ ತಿಳಿಸಿಕೊಟ್ಟೆವು. ನಂತರ ಸರ್ಕಾರಿ ಶಾಲೆಯ ಪುಟ್ಟ ಮಕ್ಕಳಿಗೆ ಕ್ರೀಡಾನಕ ವಿಷಯದ ಮೇಲೆ ಸೆಮಿನಾರ್ ಮಾಡಲಾಯಿತು. ಅದರಲ್ಲಿ ಮಕ್ಕಳು ಯಾವ ರೀತಿಯ ಆಟಿಕೆಗಳನ್ನು ಬಳಸಬೇಕೆಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಶುಚಿತ್ವಂ ಹಿ ಆರೋಗ್ಯಂ. ಇಡೀ ಗ್ರಾಮವನ್ನು ತಂಡದ ಸದಸ್ಯರೆಲ್ಲರೂ ಸೇರಿ ಸ್ವಚ್ಛಗೊಳಿಸಿದೆವು. ನಂತರ ನಿತ್ಯ ಸೇವನೆ ಮಾಡುವ ಫಲಗಳ ಉಪಯೋಗಗಳನ್ನು ಮಕ್ಕಳಿಗೆ ತಿಳಿಸಿದೆವು. ಮತ್ತೆ ನೀವು ಒಂದು ಅರ್ಥ ಮಾಡ್ತಾ ಹಣ್ಣುವಲ್ಲ ಈ ಕಡೆ ಕಾಯಿಲೆ ಎಲ್ಲ ಅಂತ ಇದ್ದಂಗಿತ್ತು ಮಾಡೋಣ ಅಂತ ತಿಂದ್ರೆ ಬರೀ ಪಿತ್ತ ಹೆಚ್ಚಿಗೆ ಆಗ್ತದ, ಆಯ್ತಾ? ಮತ್ತೆ ಕರೆಕ್ಟ್ ಚಂದ ಹಣ್ಣಾಗಿರೋ ಹಣ್ಣು ತಿಂದ್ರೆ ಇದು ಈ ಕಡೆ ಕಬ್ಬಿ ಎಲ್ಲಪ್ಪ ಚಲೋ ಹಣ್ಣಾಗಿರ್ತಾವಲ್ಲ ಆ ಹಣ್ಣು ತಿಂದ್ರೆ ನಿಮಗೆ ಬಲ ಬರುತ್ತ, ಮತ್ತೆ ಚೆನ್ನಾಗಿ ದೇಹ ಮೈಕಟ್ಟು ಚಲೋ ಆಗ್ತದೆ. ಅದಾದ ಮೇಲೆ ತ್ರಿದೋಷ ಮತ್ತು ಪಂಚಮಹಾಭೂತ ಚಿತ್ರವನ್ನು ಅಲ್ಲಿನ ಅಂಗನವಾಡಿಯ ಗೋಡೆಯ ಮೇಲೆ ಚಿತ್ರಿಸಲಾಯಿತು. ಅದಾದ ನಂತರ ಪ್ರದೇಹ ಕಲ್ಪನದ ಅಡಿಯಲ್ಲಿ ಉಪನಹ ಹಾಗೂ ಚಂದನ ಲೇಪವನ್ನು ಪ್ರದರ್ಶಿಸಿದೆವು. ಮತ್ತೆ ಅರಿಶಿಣ ಮತ್ತೆ ಸೈಂದ ಉಪ್ಪು ಅಂತ ಸಿಗ್ತೈತೆ ನೋಡ್ರಿ, ಸಂಜಿಲ ನೀರ್ ಜಾಸ್ತಿ ಹಾಕೊಂಡು ಚಂದ ಕುದ್ದಿತ್ತಂದ್ರೆ ಅದು ಏನೋ ವಾತ ರಕ್ತ ಅಂತ ಇರ್ತೈತ್ರಿ. ಅಂದ್ರೆ ಏನ್ರಿ ವಾತ ಜಾಸ್ತಿ ಆಗ್ತೈತಿ ನಮ್ ಬಾಡಿ, ಮತ್ತ ರಕ್ತ ಇರ್ತೈತಲ್ರಿ ಅದನ್ನ ಒಂದ್ಸಲ ದೂಷಿತ ಆಗ್ತೈತಿ. ಅದೆಲ್ಲ ಹೋಗಿ ಹಿಂಗ್ ಸಣ್ಣ ಸಣ್ಣ ಎಲ್ಲೆಲ್ಲಿ ಜಾಯಿಂಟ್ ಇರ್ತಾವಲ್ರಿ ಅಲ್ಲಿ ಹೋಗಿ ಕುಂದಿರ್ತೈತಿ, ಅದಕ್ಕ ನಾವು ಬ್ಯಾನ್ ಆಗ್ತಿರ್ತೈತಿ. ಸೊ ಇದು ಬಿಸಿ ಬಿಸಿ ಹಚ್ಚೋದ್ರಿಂದ ವಾತ ಅದೆಲ್ಲ ಕಡಿಮೆ ಆಗ್ಬಿಡ್ತೈತಿ. ಮೊಡವಿ ಆಗ್ತಾವ ಅದೆಲ್ಲ ಆಗ್ತಿರ್ತಾವ ನೋಡ್ರಿ. ಚಂದನ ಗುಡಿ ಮತ್ತ ಗುಲಾಬ್ ಜಲ್ ಅಂತ ನೋಡಿದ್ರೆ ನಮ್ ಬಾಡ್ಯಾಗ ರಕ್ತ ಮತ್ತೆ ದೂಷಿತ ಆಗಿರ್ತೈತಿ, ಅದ್ರ ಸಲುವಾಗಿ ಆಗ್ತೈತಿ. ಚಂದನ ಏನ್ ಕೆಲಸ ಮಾಡ್ತೈತಿ ತಂಪಿರ್ತೈತಿ ಚಂದನ, ಅದ್ ಹಚ್ಕೋದ್ರಿಂದ ಏನಾಗ್ತೈತಿ ರಕ್ತ ಶಾಂತಿ ಆಗ್ತೈತಿ. ಆರೋಗ್ಯ ಹಿ ಮೂಲಂ ಉತ್ತಮಂ. ಸ್ವಸ್ಥ ಪರಿಪಾಲನಾ ವಿಷಯದ ಅಡಿಯಲ್ಲಿ ದಿನಚರ್ಯ, ರಾತ್ರಿಚರ್ಯ, ಋತುಚರ್ಯದ ಬಗ್ಗೆ ಮಾಹಿತಿ ನೀಡಲಾಯಿತು. ದಿನ 3 ಸಂಹಿತಾ ಪಠಣ ಮತ್ತು ಯೋಗಾಭ್ಯಾಸದೊಂದಿಗೆ ಶುರು ಮಾಡಿದೆವು. ಅದಾದ ನಂತರ ಅಶ್ವತ್ಥ, ನಿಂಬ, ಶಾಖ, ಪಾರವತ
ಗುಡುಚಿ, ಇಂಗುಡಿ ಇಂತಹ 200ಕ್ಕೂ ಹೆಚ್ಚು ಸಸಿಗಳನ್ನು ಶಾಲೆಗಳಲ್ಲಿ ಮತ್ತು ಊರಿನ ಸುತ್ತಲೂ ನೆಟ್ಟೆವು. ಸುಮಾರು 100ಕ್ಕೂ ಹೆಚ್ಚು ಸಸಿಗಳನ್ನು ಮನೆ ಮನೆಗೂ ಹಂಚಿದೆವು. ಸದ್ವೃತ್ತ ಪರಿಪಾಲನಾ ಮತ್ತು ಆಚಾರ ರಸಾಯನವನ್ನು ಆಕರ್ಷಕ ಆಟಗಳ ಮೂಲಕ ಮಕ್ಕಳಿಗೆ ತಿಳಿಸಿಕೊಟ್ಟೆವು. ಇವನ್ ಚಿಟ್ಟಿ ಏನದ ಮಂತ್ರಗಳು ಜಪಿಸುವುದು ಒಳ್ಳೆ ಅಭ್ಯಾಸ, ಕೆಟ್ಟ ಅಭ್ಯಾಸ. ಇದು ಆಚಾರ್ಯ ರಸಾಯನದ ಬರುತ್ತೆ, ಆಯ್ತಾ? ಸ್ವಸ್ಥ ರಕ್ಷಾ ಮತ್ತು ಆತುರ ಪರಿಪಾಲನಾ ವಿಷಯದ ಅಡಿಯಲ್ಲಿ ಪ್ರಕೃತಿ ಪರೀಕ್ಷಾ ಹಾಗೂ ಉಚಿತ ತಪಾಸಣೆಯನ್ನು ಮಾಡಲಾಯಿತು. आंखें जो है एकदम कृष्ण, नखा बाबू, नखा दिखाइए, नखा मध्यम है, ठीक है? और ಪಥ್ಯ ಅಪಥ್ಯ ಆಹಾರ ಕಾರ್ಡ್ಗಳನ್ನು ಬಂದ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಹಂಚಲಾಯಿತು. ಜೇನುತುಪ್ಪನ್ನು ತಿನ್ಬೇಕಜ್ಜಿ ಮತ್ತು ಒಣಗಿದ ತರಕಾರಿ ರಾತ್ರಿಗೆ ನಾವೆಲ್ಲ ತಂದಿರ್ತೀವಿ, ಒಂದು ವೀಕ್ ಫುಲ್ ಫ್ರಿಜ್ದಾಗಿಟ್ಟೆ ಹಂಗದೆಲ್ಲ ತಿನ್ಬಾರ್ದು. ಪಂಚವಿಧ ಕಷಾಯ ಕಲ್ಪನಾ ವಿಷಯದ ಅಡಿಯಲ್ಲಿ ಧಾನ್ಯಕವನ್ನು ಉಪಯೋಗಿಸಿ ಶೀತಕಲ್ಪನವನ್ನು ಪ್ರದರ್ಶಿಸಿ ಅದರ ಪ್ರಯೋಜನಗಳನ್ನು ತಿಳಿಸಿದರು. ಆ ರಸಕ್ಕೆ ನಾವು ಹಂಗೇನು ಕುಡಿಬೋದು, ಇಲ್ಲ ನಮ್ಮ ಕೈ ಎತ್ತಿರ್ತೀವಿ ಬಿಸ ಆಗ್ತೈತಿ ಅಂತಂದ್ರೆ ಅವಾಗ ನಾವು ಅದನ್ನ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಅದು ನಮ್ಮ ಬಾಡಿಗೆ ಭಾಳ ತಂಪು ಕೊಡುತ್ತೆ. ಇದನ್ನ ನಮ್ಮ ಚರಕಾಚಾರ್ಯರು ಚರಕ ಸಂಗೀತ ಒಳಗೆ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ಚರಕ ಸೂತ್ರಸ್ಥಾನ 4ನೇ ಚಾಪ್ಟರ್ ಒಳಗೆ ಹೇಳಿದ್ದಾರೆ. ಅದ್ರೊಳಗ ಪಂಚವಿಧ ಕಷಾಯ ಕಲ್ಪನಾ ಅಂದ್ರೆ ಯಾವಾಗ ಕುಡಿಯೋದ್ರಿ ಅದ ನೀರ? ಮುಂಜಾನೆ ಎದ್ದೇಳ್ತೀವಿ, ರಾತ್ರಿ ನೆನ್ಸಿಟ್ಟಿರ್ತೀವ್ರಿ, ಮುಂಜಾನೆ ಖಾಲಿ ಹೊಟ್ಟೆ ಕುಡಿಬೇಕ್ರಿ. ಕುಡಿಯಲ್ರಿ? ಕುಡ್ರಿ. ವ್ಯಸನ ಮುಕ್ತಿ ವಿಷಯದ ಅಡಿಯಲ್ಲಿ ಧೂಮ್ರಪಾನ ಹಾಗೂ ಮದ್ಯ ಚಟಗಳನ್ನು ತ್ಯಜಿಸುವ ಬಗ್ಗೆ ಪೋಸ್ಟರ್ ಪ್ರಸ್ತುತಿಯನ್ನು ಮಾಡಲಾಗಿತ್ತು. ಅಧ್ಯಾಯದಲ್ಲಿ ಅವರು ಮಾದಕತೆ ಬಗ್ಗೆ ಹೇಳ್ಯಾರ. ಮಾದಕತೆ ಅಂದ್ರೆ ಅದೇ ಆಲ್ಕೋಹಾಲ್ ಬಗ್ಗೆ ಹೇಳಿದಾರ ಅವರು. ಅದರಲ್ಲಿ 3 ಸ್ಟೇಜ್ ಇರ್ತೈತೆ, ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ. ಎಚ್ಚರ ಇರಲ್ಲ, ವಾಕ್ ಮಾಡ್ಬೋದು, ನಾವು ನಾರ್ಮಲಿ ನಡಿಬೋದು ನಾವು, ಬಟ್ ನಾವು ಕಾನ್ಶಿಯಸ್ ಲೆವೆಲ್ ಇಲ್ಲ, ಹಾಫ್ ಕಾನ್ಶಿಯಸ್ ಇರ್ತೀವಿ. ನಮ್ಮ ಶರೀರದಲ್ಲಿ ರಜಸ್, ತಮಸ್ಸು, ಸಾತ್ವಿಕ 3 ಗುಣ ಇರ್ತೈತೆ. ಆ ತೃತೀಯ ಸ್ಟೇಜ್ ಅಲ್ಲಿ ರಜಸ್ಸು ಮತ್ತು ತಮಸ್ಸು ಜಾಸ್ತಿ ಆಗಿರ್ತೈತೆ 3rd ಸ್ಟೇಜ್ ಅಲ್ಲಿ. ಅದ್ರ ಕಾರಣ ನಮಗೆ ತುಂಬಾನೇ ತೊಂದರೆ ಆಗ್ತದೆ. ಅದ್ರ ಕಾರಣ ನಾವು ಏನ್ ಕೆಲಸ ಮಾಡ್ತೀವಿ, ಏನ್ ಮಾಡ್ತೀವಿ ಅದು ತಿಳಿಯಂಗಿಲ್ಲ ಅಷ್ಟೇ. ಸೊ ನೀವು ಇದನ್ನ ಬಿಡ್ಬೇಕಂತ ನಿಮ್ಮೆಲ್ಲರಲ್ಲಿ ವಿನಂತಿ. ದಿನ 4 ಸಂಹಿತಾ ಪಠನ ಮತ್ತು ಯೋಗಾಭ್ಯಾಸವನ್ನು ಮುಗಿಸಿದೆವು. ನಂತರ ದೈನಂದಿನ ಒತ್ತಡ ಹಾಗೂ ನಿದ್ರಾ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಮೂರ್ಧಿನಿ ತೈಲ ಅಂದರೆ ಶಿರೋ ಅಭ್ಯಂಗವನ್ನು ಪ್ರದರ್ಶಿಸಿದೆವು ಹಾಗೂ ಅದರ ಪ್ರಯೋಜನಗಳನ್ನು ತಿಳಿಸಿಕೊಟ್ಟೆವು. ಆಹಾರ ಪರಿಪಾಲನದ ಅಡಿಯಲ್ಲಿ ಶಾಖಾ ವರ್ಗ ಹಾಗೂ ಸಾವಯವ ಕೃಷಿಯ ಮಹತ್ವವನ್ನು ರೈತರೊಡನೆ ಚರ್ಚೆ ಮಾಡಿದೆವು.
ಆಯುರ್ವೇದ ಹೆಂಗ ಹೇಳ್ತೀವಿ ಅದನ್ನ ಹೇಳ್ಕೊಡ್ತೀವಿ, ಆ ರೀತಿ ಅದನ್ನ ಕಾಯಿಪಲ್ಲೆ ಬೆಳೆಸ್ಬೇಕು, ಬೆಳೆಸಿ ತಿನ್ಬೇಕು ಆ ಕಾಯಿಪಲ್ಲೆ. ಅಂತ ಕಾಯಿಪಲ್ಲೆ ತಿಂದ್ರೆ ನಮ್ಮ ಆರೋಗ್ಯ ತುಂಬಾ ಒಳ್ಳೇದಾಗಿರುತ್ತೆ. ಈಗ ಡಯಾಬಿಟಿಸ್ ಅವೆಲ್ಲ ಬರ್ತಾವ ನೋಡ್ರಿ, ಶುಗರ್, ಅವೆಲ್ಲ ಕಾಯಿಪಲ್ಲೆ ಅಂದ್ರೆ ರಾಸಾಯನಿಕ ಪದಾರ್ಥ ಜಾಸ್ತಿ ಯೂಸ್ ಮಾಡಕ್ ಕಾರಣದಿಂದ ಅವೆಲ್ಲ ಬರ್ತೈತಿ ನಮಗೆ. ಈಗ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತೈತಿ ರೋಗಗಳು. ಅದಕ್ಕೆ ಕಾಯಿಪಲ್ಲೆ ಅಂತ ತಿನ್ಬೇಕು. ಗೊತ್ತಾಯ್ತಲ್ರಿ? ಗೊತ್ತಾಯ್ತೈತೆ. ನಂತರ ನಮ್ಮ ಗುರುಗಳು ರಜಸ್ವಲಚರ್ಯ, ಋತುಮತಿಚರ್ಯ, ಮಾಸಾನುಮಾಸ ಗರ್ಭವೃತ್ತಿ, ಗರ್ಭಿಣಿ ಪರಿಚರ್ಯ, ಸೂತಿಕ ಪರಿಚರ್ಯದ ಬಗ್ಗೆ ಹೆಣ್ಣು ಮಕ್ಕಳು ಹಾಗೂ ಗರ್ಭಿಣಿಯರಿಗೆ ಅರಿವು ಮೂಡಿಸಿದರು. ನೆನ್ಪಿಟ್ಕೊಬ್ರಿ ಎಲ್ಲರೂ, ನೀವು ತಿಂಗಳ ನಿಮ್ಗೆ ಮುಟ್ಟ ಆಗ್ತದ ಅಂತಂದ್ರೆ ನೀವು ಹೆಲ್ದಿ ಇದೀರಿ, ನೀವು ಆರೋಗ್ಯವಾಗಿದ್ದೀರಿ ಅಂದರ್ಥ. ನೀವೇನಾದ್ರೆ ಗರ್ಭ ಧರಿಸಿದ್ರ ಅಂದ್ರೆ ಗರ್ಭಿಣಿ ಆದ್ರೆ ಆ ಲೇಯರ್ ಏನದಲ್ರಿ ಅದು ಮಗುವಿಗೆ ನರಿಶ್ಮೆಂಟ್ ಅಂದ್ರೆ ಮಗುವಿಗೆ ಪೋಷಣೆ ಕೊಡ್ತದ್ರಿ. 2ನೇ ಟ್ರೈಮಿಸ್ಟರ್ ಸ್ಟಾರ್ಟ್ ಆಗ್ತದ ಆ ಟೈಮಲ್ಲಿ 4 ಸ್ಟಾರ್ಟ್ ಆಗ್ತಂದ್ರೆ ನಿಮ್ಗೆ ಐರನ್ ಗುಳಿಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವಂತಲ್ಲ. ನೀವು ಯಾವ ಡಾಕ್ಟರ್ ಕಡೆ ಹೋದ್ರು ಐರನ್ ಗುಳಿಗೆ, ಕ್ಯಾಲ್ಸಿಯಂ ಗುಳಿಗೆ ತಗೊಳ್ಳೋದು. ಓನ್ಲಿ ಐರನ್ ಕ್ಯಾಲ್ಸಿಯಂ ತಗೊಂಡ್ರೆ ನನ್ನ ಮಗು ಚಲೋ ಬೆಳಿತದ ಅನ್ನೋದನ್ನಂತೂ ನೀವು ತಲೆಗೆ ಇಟ್ಕೊಳಕ್ ಹೋಗ್ಬೇಡ್ರಿ. ಆಹಾರ ಎಷ್ಟು ನಿಮ್ಮ ದೇಹದಲ್ಲಿ ಪಚನ ಆಗ್ತದ, ಎಷ್ಟು ಪೋಷಣ ಕೊಡ್ತದಲ್ಲ ಅಷ್ಟು ಔಷಧಿ ಕೊಡಂಗಿಲ್ಲ. ಔಷಧಿ ಒಂದು ಜಸ್ಟ್ ಸಪ್ಲಿಮೆಂಟ್ ಅಷ್ಟರಿ, ಸೈಡ್ ಕೊಡ್ತದ. ಬಟ್ ಕಂಪ್ಲೀಟ್ ಆಗಿ ನಿಮಗೆ ನರಿಶ್ಮೆಂಟ್ ಬೇಕಂತಂದ್ರೆ ನಿಮ್ದು ಆಹಾರ ಪದ್ಧತಿ ಕರೆಕ್ಟ್ ಆಗಿ ಇರ್ಬೇಕು. ಹೌದಾ? ನೀವು ಊಟನ ವ್ಯವಸ್ಥಿತ ಮಾಡ್ಕೊಡ್ರಿ. ಅದ್ರ ರಕ್ತದ ಪ್ರಮಾಣ ಕಮ್ಮಿ ಐತಿಲ್ಲ, ಈಗ ಹೋಗ್ತಾ ಮತ್ತೆ ಕಡಿಮೆ ಆಗೋದು ಹೋಗ್ತೈತ್ರಿ. ಆದ್ರೆ ಈಗ ಹೆಂಗ್ ಮಗು ಬೆಳಿತಿಲ್ಲ, ನೀವು ತಿಂದದ್ದೆಲ್ಲ ಪಾಪವನ್ನು ಹೋಗ್ತೈತ್ರಿ, ನಿಮ್ಮ ಮೈಯಾಗ ಏನು ಉಳಿಯಂಗಿಲ್ಲ. ಅದಕ್ಕೆ ಈಗ ಜಾಸ್ತಿ ವೀಕ್ನೆಸ್ ಆಗುದು, ಹೊಟ್ಟೆ ಕಿಚ್ಚುದು, ಹಿಂಗೆಲ್ಲ ಆಗ್ತೈತ್ರಿ. ಗರ್ಭಿಣಿ ಹಾಗೂ ಮಗುವ ಅಭಿವೃದ್ಧಿಗಾಗಿ ನಾವು ನಮ್ಮ ತಂಡದಿಂದ ಕಿರುಕಾಣಿಕೆಯನ್ನು ಕೊಟ್ಟೆವು. और आपको जब ब्लाइंड फोल्ड हो गए आप उधर जाके टेस्ट करना है, और वो टेस्ट कौन सा है वो बताना है, या फिर वो मधुर है, क्या वो आम्ल है, क्या कटु है, तिक्त है, कशा है. ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಷಡ್ರಸ ಮತ್ತು ದಿನಚರ್ಯದ ಜ್ಞಾನವನ್ನು ಮಕ್ಕಳಿಗೆ ಕಲಿಸಲಾಯಿತು. क्या नाम है तुम्हारा? उत्तम. उत्तम. ತದನಂತರ ಆಟದಲ್ಲಿ ಗೆದ್ದ ಸ್ಪರ್ಧಿಗಳಿಗೆ ಬಹುಮಾನವನ್ನು ಕೊಡಲಾಯಿತು. ನಂತರ ನಮ್ಮ ಗುರುಗಳಿಂದ ಜನಪದ ಧ್ವಂಸ ವಿಷಯದ ಮೇಲೆ ಅತಿಥಿ ಉಪನ್ಯಾಸವನ್ನು ಆಯೋಜಿಸಿದೆವು. The definition of what is Janapada is, Janapada means it is nothing but a community. Dvamsa means destruction. Pooradanu destroy ಮಾಡಿ ಹೋಗ್ತದೆ. So hence the destruction of a complete Janapada is called as Janapada Dvamsa. ಅದೇ ವಿಷಯವನ್ನು ಕುರಿತು ಚಿತ್ರಕಲೆ ಸ್ಪರ್ಧೆಯನ್ನು ಪ್ರೌಢಶಾಲೆ ಮಕ್ಕಳಿಗೆ ಆಯೋಜಿಸಿದೆವು. ಅತ್ಯುತ್ತಮ ಚಿತ್ರಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಅದಾದ ನಂತರ ಅನ್ನರಕ್ಷಾ ಮತ್ತು ಸಾಂಪ್ರದಾಯಿಕ ಆಹಾರ ಸಂರಕ್ಷಣಾ ಪದ್ಧತಿಯ ಮೇಲೆ ಚರ್ಚೆ ಮಾಡಲಾಯಿತು. ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾಗಿದೆ ನಿಮ್ಗೆಲ್ಲ? ಅದನ್ನ ಬೂದಿ ಒಳಗೆಲ್ಲ ಕಲಿಸಿ ಮತ್ತೆ ನೀಮ್ ಅಂದ್ರೆ ಬೇವಿನ ತಪ್ಪಲ ಹಾಕಿ ಅದನ್ನ ಆಮೇಲೆ ಈಗ ಅನ್ನ ಮಾಡಿದಾಗನು ತಟ್ಟೆ ಕೆಳಗ್ ನೀರ್ ಹಾಕಿ ಅನ್ನ ಅದು ತಪ್ಪಲನ್ನ ಅದ್ರ ಮೇಲೆ ಇಡ್ತಾರೆ, ಸೊ ದಟ್ ಸೀಮೆ ಅಥವಾ ಇರುವೆ ಏನು ಹತ್ಬಾರ್ದಂತ. ಅದು ಒಂದ್ ಮೆಥಡ್ ಇದೆ. ಆಮೇಲೆ ರೈತರೆಲ್ಲ ಲಾರ್ಜ್ ಕ್ವಾಂಟಿಟಿಯಲ್ಲಿ ಗೋಧಿ ರಾಗಿ ಎಲ್ಲ ಬೆಳೆದಾಗ ದೇ ಸ್ಟೋರ್ ಇಟ್ ಇನ್ ಬಿಗ್ ಕಂಟೈನರ್. ಅದನ್ನ ಆಮೇಲೆ ಬಿಸಿಲುಗೆ ಇಟ್ಟಿರ್ತಾರೆ, ಮೇಲೆ ಓಪನ್ ಬಿಟ್ಟು. ಆಮೇಲೆ ಕೆಳಗಡೆ ಟ್ಯಾಪ್ ಇರುತ್ತೆ, ಅವ್ರು ಬೇಕಾದಾಗ ಗ್ರೈನ್ಸ್ನೆಲ್ಲ ತಗೊಂಡು ದೆನ್ ದೇ ಅಗೇನ್ ಕ್ಲೋಸ್ ಇಟ್. ತ್ರಯೋಪಸ್ತಂಭ ನಾನು ಆಹಾರ ಅಂತ ತಿಳ್ಕೊರಿ, ಇವನ ನಿದ್ರಾ ಅಂತ ತಿಳ್ಕೊರಿ, ತ್ರಯೋಪಸ್ತಂಭದ ಮಹತ್ವವನ್ನು ಚರ್ಚೆಯ ಮೂಲಕ ಮಕ್ಕಳಿಗೆ ತಿಳಿಸಿದೆವು. ಆಹಾರ ಹೆಂಗ್ ತಿನ್ಬೇಕು ಅದು ಶ್ಲೋಕ ಹೇಳಿದಾರಿ. ಉಷ್ಣ ಸ್ನಿಗ್ಧ ಮಾತ್ರಾವತ ನ ಅತಿ ಹಸನ ನ ಜಲಪಾನ ತನ್ಮನ ಭುಂಜಿತ. ನಾನು ರಾತ್ರಿ ಸ್ವಲ್ಪ ಎಚ್ಚರಿರ್ತೀನಿ, ಆ ಕೆಲಸ ಮಾಡ್ತೀನಿ, ಈ ಕೆಲಸ ನೆಕ್ಸ್ಟ್ ನಮ್ಗೆ ಇಂಟ್ರೆಸ್ಟ್ ಇರ್ತೈತಿ, ಇರಂಗಿಲ್ಲ. ಅದಕ್ಕೆ ನಿದ್ರಾ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಅವರು ಚರಕಣಿಗೆ ತ್ರಯೋಪಸ್ತಂಭ ಇದನ್ನ ಇಟ್ಟಿದ್ದಾರೆ. ನಿದ್ರಾದಲ್ಲಿ ಏನಿರ್ತೈತೆ? ಟೈಪ್ಸ್ ಇರ್ತೈತೆ. ಟೈಪ್ಸ್ ತಮೋಭಾವ, ತಮೋಭಾವ
ಶ್ಲೇಷ್ಮ ಸಮುದ್ಭವಃ ವ್ಯಾಧಿ ಅನುವರ್ತಿನಿ ಆಗಂತುಕಿ ರಾತ್ರಿ ಸ್ವಭಾವ ಪ್ರಭಾವ. ಸಪ್ತಧಾತು ಯಾವ ಇರ್ತಾವಲ್ಲ ಆ ಸಪ್ತಧಾತು ಇಂಪ್ರೂವ್ಮೆಂಟ್ ಆಗ್ತೈತೆ. ಬ್ರಹ್ಮಚಾರ್ಯ ಪಾಲನೆ ಮಾಡೋದ್ರಿಂದ ಓಜ ಅಂತ ಗುಣ ಇರ್ತೈತೆ. ಓಜ ಅಂದ್ರೆ ಇಮ್ಯುನಿಟಿ. ಆ ಓಜ ವೃದ್ಧಿ ಆಗ್ತೈತೆ. ಎಲ್ರು ತ್ರಯೋಪಸ್ತಂಭ ಅಂದ್ರೆ ಯಾವ್ಯಾವ ತ್ರಯೋಪಸ್ತಂಭ ನಮ್ ಹೇಳ್ರಿ. ಪಥ್ಯಕಲ್ಪನದ ಅಡಿಯಲ್ಲಿ ಮಂಡ, ಪೇಯ, ವಿಲೇಪಿಯ ತಯಾರಿಕೆಯೊಂದಿಗೆ ಉಪಯೋಗಗಳನ್ನು ಗ್ರಾಮಸ್ಥರಿಗೆ ತಿಳಿಸಿಕೊಡಲಾಯಿತು. 14 गुना पानी डालना है और एक पार्ट राइस डालना है और ये फुल वाटी राइस उसमें डालना है. ಗೋಧುಳಿಯ ಸಮಯ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಿನಚರ್ಯದ ಗೀತೆಯನ್ನು ಮತ್ತು ಸಪ್ತಧಾತುಗಳ ಹಾಸ್ಯ ನಾಟಕವನ್ನು ಪ್ರದರ್ಶಿಸಿದೆವು. उनका शरीर का रिश्ता क्या है? हमारा उनका रिश्ता है. तुम्हारे रग रग में मैं लौटता हूँ. क्या रग रग में मैं लौटता हूँ तुम्हारे. ऐसा नहीं कि कुछ कर सकता हूँ मैं चाहा तो तुम मार सकता हूँ. तुम्हारे मेरे बिना तुम्हारा कोई अस्तित्व नहीं है. तुम्हारे पूरे शरीर में जो भी न्यूट्रिशन पोषण रहता है सब मेरे कारण चलता है. एक और इधर हमारे शरीर में सप्तधातु उनके हैं. सप्तधातु से हमारा शरीर बनते हैं. ठीक है. तो पहले क्या आता है सप्तधातु में? रस आता है. रस क्या बनता है? रस से रक्त बनता है. रस से रक्त, रक्त से मांस, से पेट से अस्थि से मज्जा. ತಲೆಯಿಂದ ಕೆಳಗೆ ಮಾಡಿದ ಬಿಸಿನೀರು ಹಾಕಿ ಇಲ್ಲೇ ತಲೆ ಮ್ಯಾಗ ಇಟ್ಕೊಂಡು ಯಾವಾಗಲೂ ಸ್ವಲ್ಪ ಜಾಸ್ತಿ ಬಿಸಿ ನೀರು ಮಾಡಿ ಜಾಸ್ತಿ ತಣ್ಣಗೆ ನೀರು ಮಾಡೋದು ಅಂತಾನೆ ತಲೆ ಮಾಡ್ಬೋದು. ದಿನ 5 ಸಂಹಿತಾ ಪಠನ ಹಾಗೂ ಯೋಗಾಭ್ಯಾಸದಿಂದ ಶುರು ಮಾಡಿದೆವು. ಪಂಚವಿಧ ಕಷಾಯ ಕಲ್ಪನದ ಅಡಿಯಲ್ಲಿ ಲಸುನ ಕ್ಷೀರಪಾಕ ಮಾಡುವ ವಿಧಾನ ಮತ್ತು ಅದರ ಚಿಕಿತ್ಸಾ ಫಲಗಳನ್ನು ಗ್ರಾಮದ ಸದಸ್ಯರಿಗೆ ತಿಳಿಸಿದೆವು. इसका यूज अपना रुद्रसी जो अपना पेन होता है अपने बैक से स्टार्ट होकर नीचे लेग्स तक जाता है उसमें. ವೆಲ್ತ್ ಫ್ರಮ್ ವೇಸ್ಟ್ ವಿಷಯದಲ್ಲಿ ಬೆರಣಿ ಹಾಗೂ ಬೇವಿನೆಲೆಗಳನ್ನು ಉಪಯೋಗಿಸಿ ಧೂಪನ ಕರ್ಮವನ್ನು ಪ್ರದರ್ಶಿಸಲಾಯಿತು. ಸ್ಮೆಲ್ ಚೆನ್ನಾಗಿ ಬರ್ತದೆ. ಮನೆ ಒಳಗೆ ಏನೇ ಕ್ರಿಮಿ ಇದ್ರೂ ನಂತರ ತ್ರಿದೋಷ ಬಗ್ಗೆ ಮಕ್ಕಳೊಂದಿಗೆ ಸಂಭಾಷಣೆ ಮಾಡಿದೆವು. ಮಾಡಿದ್ದು ತನ್ನ ಬುದ್ಧಿ ಉಪಯೋಗಿಸಿ ಆಕ್ಟಿಂಗ್ ಮಾಡಿ ತನ್ನ ಪ್ರಾಣ ಉಳಿಸ್ಕೊಂತ. ರಫೈನ್ ಮಾಡಿದ್ದು ಆಲ್ಸಿ ಇದ್ರೇನು ಬಲಶಾಲಿ ಇಲ್ಲದಕ್ಕ ಅದು ತನ್ನ ಪ್ರಾಣ ಉಳಿಸ್ಕೊಂತ. ಇದೇ ತರನೇ ವಾತ ಪಿತ್ತ ಕಫ ಅಂತ ಇರುತ್ತೆ. ರಫೈನ್ ಮಾಡ್ತೈತಿ ಬಲಶಾಲಿ ಇರ್ತೈತೆ. ಅದಾದ ನಂತರ ಸ್ನೇಹವಿಧಿಯ ಅಂಗವಾದ ಸರ್ಪಿ ಮತ್ತು ತೈಲದ ಗುಣ ಮತ್ತು ಕರ್ಮವನ್ನು ಉಪನ್ಯಾಸ ಮಾಡಲಾಯಿತು. ಮೈ ಒಳಗಿತ್ತಂದ್ರೆ ಯಾವುದೇ ಕೀಟಗಳಾಗ್ಲಿ ಯಾವುದೇ ಡೆಸ್ಟ್ ಆಗಲಿ ಬರೋಂಗಿಲ್ಲ ನಮ್ಮ ಹತ್ರ. ತದನಂತರ ನಮ್ಮ ಗುರುಗಳಿಂದ ಚರಕ ಸಂಹಿತಾ ಅಧ್ಯಯನದ ಮಹತ್ವದ ಬಗ್ಗೆ ಅತಿಥಿ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದೆವು. ನಂತರ ಧಾರಣೀಯ ಮತ್ತು ಅಧಾರಣೀಯ ವೇಗದ ಕುರಿತು ಸೆಮಿನಾರ್ ಮಾಡಲಾಯಿತು. ಹೆಂಗ್ ಕಂಟ್ರೋಲ್ ಮಾಡಬಾರ್ದಾ ಮತ್ತೆ ಅವಳೆ
ವೆರಿ ಗುಡ್. ಮತ್ತೆ ಮತ್ತೆ ವೆರಿ ಗುಡ್. ದಿನಚರ್ಯದಲ್ಲಿ ಒಂದಾದ ಪ್ರತಿಮರ್ಶನ ನಸ್ಯವನ್ನು ಪ್ರದರ್ಶಿಸಲಾಯಿತು. ಕ್ಷೀರದ ಮಹತ್ವ ಹಾಗೂ ಹೈನುಗಾರಿಕೆಯ ಬಗ್ಗೆ ರೈತರೊಂದಿಗೆ ಚರ್ಚೆ ಮಾಡಿದೆವು. ಮಜ್ಜಿಗೆ ಅಷ್ಟು ಬಿಟ್ಟು ಬೇರೆ ಯಾವ್ದು ಅಷ್ಟು ಉಪಯೋಗ ಇರ್ತದೆ. ಮಜ್ಜಿಗೆ ಡೈಲಿ ಕುಡಿತಾ ಬರ್ರಿ. ಏನಂತ ಹೇಳ್ತಿದಾರೆ ಮ್ಯಾಮ್, ಮೊಸರು ಅಂದ್ರೆ ಅಡಿಷನ್ ಅಂದ್ರೆ ಮಜ್ಜಿಗೆ ಸ್ವಲ್ಪ ಮದ ಜಾಸ್ತಿ ಮಾಡುತ್ತೆ, ಮತ್ತೆ ಅದು ಬಿಸಿ ಮಾಡಿ ತಿನ್ನೋಂಗಿಲ್ಲ. ಬಟ್ ಹಾಲು ಆ ಥರ ಇರಲ್ಲ. ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ರೀತಿಯಲ್ಲೂ ಹಾಲು ನೀಟಾಗಿ ಯೂಸ್ ಮಾಡ್ಬೋದು, ಮತ್ತೆ ಪೌಷ್ಟಿಕತೆನೂ ಜಾಸ್ತಿ ಮಾಡ್ಬೋದು. ದೇಹ ಏನೈತಲ್ಲ ಅದು ಸೇಮ್ ಪಂಚಮಹಾಭೂತ ಮಾಡಿದೆ. ಈಗ ನೀವು ನೋಡ್ಬೋದು ಹೆಂಗ ಸೀಸನ್ ಚೇಂಜ್ ಆಗತ್ತಲ್ಲ ಹಂಗ ನಮ್ಮ ಬಾಡಿಲು ಚೇಂಜ್ ಆಗುತ್ತೆ, ಮತ್ತೆ ರೋಗಗಳು ಬರ್ತಾವ. ಚಳಿಗಾಲನಾಗ ಒಂದ್ ರೋಗಗಳ, ಬೇಸಿಗೆಯಾಗ ಒಂದ್ ರೋಗಗಳ. ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಹುಡುಗರಿಗೆ ಏನಾರ ಇವು ಪಿತ್ಗಾಂಧದ ಹೇಳ್ತಾವ, ಒಂದೊಂದು ಸೀಸನ್ ಆಗಿ ಹೇಳ್ತಾವ. ಹಂಗ ಅದಕ್ಕೆ ನಾವು ಇಂಟರ್ ರಿಲೇಷನ್ ಐತಿ. ನಮ್ಗೆ ಹೆಂಗ್ ಸೀಸನ್ ಚೇಂಜ್ ಆಗಿಲ್ಲ ನಮ್ಮ ಬಾಡಿ ಚೇಂಜ್ ಇದೆ. ಯಾಕಂದ್ರೆ ಸೀಸನ್ ಮತ್ತು ಬಾಡಿ ಎರಡು ಪಂಚಮಹಾಭೂತದಿಂದ ಮಾಡಿದೆ. ನಂತರ ಮುಸ್ಸಂಜೆ ವೇಳೆಯಲ್ಲಿ ಪಂಚಮಹಾಭೂತದ ಮೇಲೆ ನೃತ್ಯ ಪ್ರದರ್ಶನ ಮಾಡಿದೆವು. ನಂತರ ಆಪ್ತಾಸ್ ಸರ್ವೆ ಮಾಡುವುದರ ಮೂಲಕ ದಿನವನ್ನು ಅಂತ್ಯಗೊಳಿಸಿದೆವು. ಇವಾಗ ಆಯುರ್ವೇದ ಮೆಡಿಸಿನ್ ತಗೊಂಡಿರಿ? ಯಾವ ತಗೊಂಡಿರಿ? ದಿನ 6 ಸಂಹಿತ ಪಠನೆ ಮತ್ತು ಯೋಗಾಭ್ಯಾಸದೊಂದಿಗೆ ಪ್ರಾರಂಭಿಸಿದೆವು. ಅದಾದ ನಂತರ ರೈತರು ಮತ್ತು ಅಂಗಡಿ ಮಾಲೀಕರೊಡನೆ ಶೂಕಧಾನ್ಯ ಮತ್ತು ಶಿಂಬಿ ಧಾನ್ಯದ ಮಹತ್ವ ಹಾಗೂ ಸಂರಕ್ಷಣೆಯ ಬಗ್ಗೆ ಮಾರ್ಗದರ್ಶನ ನೀಡಿದೆವು. शमी धान्य करते हैं तो अंकल हम आपको रिक्वेस्ट करते हैं कि जो जो आपके पास लोग लेने को आते हैं, हाँ, उन सबको रेफर करो कि ये आपको नित्य सेवन करना है, रोज खाना है. ಋತುಚರ್ಯ ವಿಷಯದ ಅಡಿಯಲ್ಲಿ ಋತುಗಳನುಸಾರ ಆಹಾರ ವಿಹಾರ ಪದ್ಧತಿಗಳನ್ನು ಪೋಸ್ಟರ್ ಪ್ರಸ್ತುತಿ ಮೂಲಕ ತಿಳಿಸಿಕೊಟ್ಟೆವು. ಹೆಂಗೈತಿ ಸ್ನೋ ಐತಿಲ್ಲ, ಸ್ನೋ ಯಾವಾಗ ಇರ್ತೈತಿ? ಚಳಿಗಾಲದಾಗ ಇರ್ತೈತಿ. ಲಾಸ್ಟ್ ಚಳಿಗಾಲ ಬಂದಾಗ ಹಿಂಗಿರ್ತೈತಿಲ್ಲ. ಸೊ ಶಿಶಿರ ಏನ ಲಾಸ್ಟ್ ಚಳಿಗಾಲ ಮುಗಿಯಕ್ ಬಂದಿರ್ತೈತಿ ನೋಡು, ಅದನ್ನ ಶಿಶಿರ ಅಂತ ಅಂತಾರೆ. ನೆಕ್ಸ್ಟ್ ಏನು ವಸಂತ. ವಸಂತ ಒಳಗೇನೆ ಎಲ್ಲಾ ಹೂವು ಅರಳ್ತಾವ. ಔಷಧಿ ವನ ಪ್ರದರ್ಶನದಲ್ಲಿ ಅನೇಕ ಆಯುರ್ವೇದದ ಗಿಡಗಳನ್ನು ಪರಿಚಯಿಸಿ ಅದರ ಔಷಧೀಯ ಉಪಯೋಗಗಳನ್ನು ತಿಳಿಸಿಕೊಟ್ಟೆವು. ಪೊಂಗಾಮಿಯ ಪಿನ್ನಾಟ ಇದು ಹೆಂಗೆ ಗೊತ್ತಾಗ್ತೈತೆ, ಹೆಂಗೆ ಕಂಡುಹಿಡಿತೀರಿ? ಇದ್ರದ್ದು ಸಿನೋನಿಮ್ಸ್ ಇರ್ತೈತೆ. ಈ ಎಲೆ ನೋಡ್ರಿ, ಹಿಂದಗಡೆ ನೋಡ್ರಿ ಸ್ವಲ್ಪ ಲೈಟ್ನೆಸ್ ಕಾಣ್ತೈತೆ, ಮುಂದೆ ನೋಡ್ರಿ ಎಷ್ಟು ಸಾಫ್ಟ್ ಐತೆ, ಹೌದಿಲ್ಲ? ಸೊ ಇದಕ್ಕೆ ಘೃತಪರ್ಣಿ ಅಂತ ಹೇಳ್ತೀವಿ. ಇದ್ರದ್ದು ಪತ್ರದ ಇನ್ನೊಂದು ಹೆಸರು ಘೃತಪರ್ಣಿ. ಯೋಗ ಸ್ಪರ್ಧೆ. ಪ್ರೌಢಶಾಲೆಯ ಮಕ್ಕಳು ಯೋಗ ಸ್ಪರ್ಧೆಯಲ್ಲಿ ಬಹುಸಂಖ್ಯೆಯಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದರು. ಸ್ಪರ್ಧೆ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ನಂತರ ಸಂಧಿರೋಗದಿಂದ ಬಳಲುತ್ತಿರುವ ಜನರ ಮನೆಯಲ್ಲಿ ಆಚಾರ್ಯ ಚರಕರು ಹೇಳಿರುವ ಸಂಕರ ಸ್ವೇದವನ್ನು ಪ್ರದರ್ಶಿಸಿ ಅದರ ಉಪಯೋಗವನ್ನು ತಿಳಿಸಿಕೊಟ್ಟೆವು. ಇದರ ಜೊತೆಗೆ ಹಿಂದಿನ ದಿನದಂತೆ ಮತ್ತಷ್ಟು ಜನರಿಗೆ ಆಪ್ತಾ ಸರ್ವೆಯನ್ನು ಮಾಡಲಾಯಿತು. ಆಯುರ್ವೇದ ಮೆಡಿಸಿನ್ ಯೂಸ್ ಮಾಡಿದ್ರೆ ಸ್ಟೋನ್ ಸಂಬಂಧ ಆಯುರ್ವೇದ ಪೂರ ಜನಗಳಿಗೆಲ್ಲ ತರ್ತಾರೆ ಅನ್ಕೋತೀರಿ.
ದಿನ 7 ಎಂದಿನಂತೆ ಚರಕ ಸಂಹಿತ ಪಠನೆ ಹಾಗೂ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸವನ್ನು ಮುಗಿಸಿದೆವು. ಕಾರ್ಯಕ್ರಮದ ಕುರಿತು ಗ್ರಾಮಸ್ಥರಿಂದ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು. ಗ್ರಾಮಸ್ಥರು ಈ ಕಾರ್ಯಕ್ರಮ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದರಲ್ಲದೆ ದಿನನಿತ್ಯ ಜೀವನದಲ್ಲಿ ಈ ಕಾರ್ಯಕ್ರಮದಲ್ಲಿ ನೀಡಲಾದ ಸಲಹೆ ಸೂಚನೆಗಳನ್ನು ಪಾಲಿಸುವ ಭರವಸೆಯನ್ನಿತ್ತರು. ಸ್ವಲ್ಪ ಆಯುರ್ವೇದದ ಮೇಲೆ ಭರೋಸೆ ಬಂದ್ರೆ ಆಯುರ್ವೇದ ಔಷಧಿಗಳನ್ನ ಕಡಿಮೆ ಮಾಡ್ತದೆ ಅಂತ ಅನಿಸ್ತದ್ರಿ. आयुर्वेदिक के बारे में बहुत अच्छा लगा. मैडम ने बहुत कल जो हमारा दिनचर्या रखी है पाठ दिया हम बच्चों लोगों को और एक्टिविटीज लिया, बच्चों को इंस्पायर किया, एनहांस किया, प्राइज रिसेप्शन किया, बहुत अच्छे किया. ಒಂದು ವಾರದಿಂದ ನಾವು ನಿಮ್ಮ ಊರಲ್ಲಿ ಆಯುರ್ವೇದದ ಬಗ್ಗೆ ಅದ್ರ ಪರಿಣಾಮಗಳ ಬಗ್ಗೆ ಹೇಳ್ತಾ ಇದ್ವಿ. ನಿಮಗೆ ಏನು ಉಪಯೋಗ ಅನಿಸ್ತು? ನಿಮಗೆ ಎಷ್ಟು ಅದ್ರ ಬಗ್ಗೆ ಗೊತ್ತಾಯ್ತು? ಇವಾಗ ಒಂದು ವಾರದಿಂದ ಆಯುರ್ವೇದಿಕ ಬಗ್ಗೆ ನಮ್ಗೆ ಏನೋ ಗೊತ್ತಿರಕ್ಕಿಲ್ಲ ಮಾಹಿತಿ. ಈಗ ನೀವು ಬಂದು ನಮಗೆ ಹೇಳಿ ಕೊಟ್ಟಿದ್ದ ನಮ್ಗೆ ಉಪಯೋಗ ಆಗಿತ್ತು. ಕ್ಯಾಂಪ್ ನಡೆಸಿದ್ದೆಲ್ಲ ಚೆನ್ನಾಗಿ ಅನುಕೂಲ ಆತ್ರಿ. ನಿಮ್ಮ ಊರಿಗೆ ನಿಮ್ಮ ಮನೆಗೂ ಪ್ರತಿ ಮನೆಗೂ ಆಯುರ್ವೇದ ತಲುಪಿಸ್ತಿದೀವಲ್ಲ ನಾವು. ಆಕ್ಟಿವಿಟೀಸ್ ಅಲ್ಲೆಲ್ಲ ನೀನು ಭಾಗವಹಿಸಿದಿಲ್ಲ? ಹೆಂಗ ಅನಿಸ್ತು ಹೇಳು? ನೀ ಮೊದ್ಲು ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ? ಯೋಗದಲ್ಲಿ ಹೆಂಗ ಅನಿಸ್ತು ಯೋಗ ಮಾಡಿ? ಮನ್ಸಿಗೆಲ್ಲ ಫ್ರೂಟ್ಸ್ ಬಗ್ಗೆ ಗೊತ್ತಾಯ್ತಾ? ಎಲ್ಲ ಹಣ್ಣುಗಳು ಯಾವಾಗ ಯಾವಾಗ ತಿನ್ಬೇಕಂತ ಗೊತ್ತಾಯ್ತಾ? ಯಾವ್ದಾದ್ರು ನೆನಪಾದ ನಿನಗೆ? ಏನ್ ತಿನ್ಬೇಕು? ನಾನು ಏನ್ ತಿನ್ಬೇಕು? ದಿನ ಸರ್ವೆ ಮಾಡಕ್ಕೆ ಎಲ್ಲ 7 ದಿನ ಮೆಡಿಕಲ್ ಕ್ಯಾಂಪ್ ಚಲೋ ಆಯ್ತಿಲ್ರಿ ಎಲ್ಲ? ಏನಾಗಿತ್ರಿ ನಿಮಗೆ? ಎಷ್ಟು ಪರ್ಸೆಂಟ್ ಹುಷಾರಾಗ್ಬೋದ್ರಿ? 100 ಒಂದು ವಾರದಿಂದ ಕ್ಯಾಂಪ್ ಮಾಡ್ತಿದ್ವಿ ರೀ. 8ನೇ ತಾರೀಕಿಂದ 14ನೇ ತಾರೀಕು ಅಂತ ನಾವು ಆಯುರ್ವೇದ ಕ್ಯಾಂಪ್ ನಿಮ್ಮ ಊರಲ್ಲಿ ಕಂಡಕ್ಟ್ ಮಾಡಿವಲ್ಲ, ಇದರಿಂದ ನಿಮಗೆ ಏನಾರ ಬದಲಾವಣೆ ಆಯ್ತಾ? ನಿಮಗೆ ಅನುಕೂಲ ಏನಾಯ್ತು? ಎಲ್ಲ ಅನುಕೂಲ ಆಗಿದೆ. ನಮ್ಮ ಹಿರಿಯರಿಗೆ ಆಗಲ್ರಿ, ನಮ್ಮ ಸರ್ವಿಸ್ನ ಚಲೋ ಇದೆ, ಫ್ರೀ ಮೆಡಿಸಿನ್ ಅದು ಆಗ್ಬೇಕಂತ ನಮ್ಗೆ ಭರವಸೆ. ಟ್ರೀಟ್ಮೆಂಟ್ ಆಯುರ್ವೇದ ಬಗ್ಗೆ ಚೆನ್ನಾಗಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿದ್ದು, ಉಭಯ ಕುಶಲೋಪರಿಯೊಂದಿಗೆ ಚರ್ಚಿಸಿ ಗ್ರಾಮಸ್ಥರ ಪ್ರೀತಿಯ ಮಾತುಗಳೊಂದಿಗೆ ಕೆಲ ಸಮಯವನ್ನು ಕಳೆಯಲಾಯಿತು. ಬಹಳ ಕೋಪರೇಷನ್ ಮಾಡಿದ್ವಿ ನಮ್ದು ಇದು ಮಾಡೋಕ್ಕೋಸ್ಕರ. ನಿಮ್ಮಿಂದನೇ ಒಂಥರ ಅರ್ಗಪುರಿ ಇದು ಮಾಡಿದಾಗ ನಿಮ್ ಕೋಪರೇಷನ್ ಇತ್ತಲ್ಲ ನಮ್ ಜೊತೆ, ಅದು ಬಹಳ ಮುಖ್ಯ. ವಿಷಚಿಕಿತ್ಸಾ ವಿಷಯದ ಅಡಿಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಆಗಾಗ್ಗೆ ಘಟಿಸುವ ತುರ್ತು ಸಮಸ್ಯೆಗಳಾದ ಹಾವು ಕಡಿತ, ಚೇಳು ಕಡಿತ ಇಂತಹ ಸಮಸ್ಯೆಗಳಿಗೆ ತುರ್ತಾಗಿ ಅನುಸರಿಸಬೇಕಾದ ಉಪಕ್ರಮಗಳ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟೆವು. ಆಮೇಲೆ ಅರಿಶಿನ ಕಟ್ಟಬೇಕು. ಕಟ್ಟಾದ್ಮೇಲೆ ಇದು ಮಾಡ್ಬೇಕು, ಕಟ್ ಮಾಡಬೇಕು. ಆಮೇಲೆ ಇಚ್ಚಿಕಾಡಬೇಕು. ಇಚ್ಚಿಕಾಡಿದ್ರೆ ಏನಾಗುತ್ತೆ, ಅಲ್ಲೆಲ್ಲ ವಿಷ ಎಲ್ಲ ಆಗಿರುತ್ತಲ್ಲ ಅದೆಲ್ಲ ಹೊರಗಡೆ ಎಲ್ಲ 24 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಗಳನ್ನ ಹೇಳ್ಕೊಂತ ಹೋಗಿದ್ವಿ ನಮ್ಮ ತರಬೇತಿ. ಕೊನೆಯದಾಗಿ ಸ್ಥಳೀಯ ಔಷಧಗಳನುಸಾರ ಗ್ರಾಮದಲ್ಲಿ ಹೆಚ್ಚಾಗಿ ಬಳಸುವ ಪಾರಂಪರಿಕ ಔಷಧಿ ಪದ್ಧತಿಗಳ ಬಗ್ಗೆ ಗ್ರಾಮಸ್ಥರೊಂದಿಗೆ ಚರ್ಚಿಸಲಾಯಿತು. ಅಂದ್ರೆ ಸೊನ್ನೆಷ್ಟು ಮಟ್ಟಿ ಕಟ್ಟಿಗೆ ಆಯ್ತ್ರಿ, ಮ್ಯಾಲೂ ತಪ್ಪಲು ಬಿಡ್ತೈತ್ರಿ ಇಷ್ಟಿಟ್ಟು. ಮತ್ತ ನಮ್ಮ ಹೊಲಗಳಿಗೆ ಐತ್ರಿ ಅದು ಹಣ್ಣಾಗ್ಬೇಕ್ರಿ. ಎಲಿ ಬಡ್ಡಿ ಎಲಿ ಹಣ್ಣಾದ ಬಳಿಕ ಅದನ್ನ ಕುದಿಸಿ ಸಣ್ಣ ಮಕ್ಕಳಿಗೆ ಹಾಕ್ಬೋದ್ರಿ. ನಮ್ಮಂತವ್ರು ಕುಡಿಬಾರ್ದು. ಅದೇನು ನಿಸ್ಕಾರಿ ಎಲ್ಲ ಏನಲ್ಲ ಏನು. ಅದು ಎದ್ರ ಸಂಬಂಧ ರೀ? ಎದಿ ಗಚ್ಚಾಯ್ತು, ಎದಿ ಒಳಗೆ ಕಫ ತುಂಬ್ಕೊಂಡ್ರಿ ಅಡ್ಸಾರಿ ಅಡ್ಸಾರು. ಯಾವ ಹರ್ಗಾಪುರದಾಗ ಕಥೆಗಳು ಅದಾವೇನ್ರಿ ನಿಮ್ ದೇವ್ರ ಸಂಬಂಧಿತು? ಇಲ್ಲಿಂದ ದೇವ್ರ ವಿಶೇಷ ಗಡದಾಗ ಯಾವ ಹೆಸರು ರೀ? ದೇವ್ರ ಹೆಸರು ಹರಗವ್ವ. ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಗ್ರಾಮೋತ್ಕರ್ಷ ತಂಡದ ಮುಖ್ಯಸ್ಥರಾದ ವಿಶ್ವಾಸ್ರವರು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿರುವಂತಹ ಗ್ರಾಮಸ್ಥರನ್ನು ಶ್ಲಾಘಿಸಿದರು. ನರ ನರವನೆಲ್ಲ
ಹಾಗೂ ಶಿಬಿರಾರ್ಥಿಗಳು ತಮ್ಮ ವೈಯಕ್ತಿಕ ಅನುಭವಗಳನ್ನು ಜನರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ 2024ನೇ ಸಾಲಿನ ಆಯುರ್ಗ್ರಾಮ 2.0 ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆವು. ಗ್ರಾಮಕ್ಕೆ ಬಂದ ನಮ್ಮ ಜನರಿಗೆ ತಿಳುವಳಿಕೆ ಹೇಳಿದ್ರು. ಕೃಷ್ಣ ಇವರಿಗೆ ನಮ್ಮ ಊರ ಗ್ರಾಮ ವತಿಯಿಂದ ನಿಮ್ಗೆ ಧನ್ಯವಾದಗಳು. ಜೈ ಚರಕ, ಜೈ ಜೈ ಆಯುರ್ವೇದ. ಚರಕ ಸಮಿತಿಯಲ್ಲಿರುವಂತಹ ವಿಷಯಗಳನ್ನು ಆಯುರ್ಗ್ರಾಮ 2.0 ಎಂಬ ಕಾರ್ಯಕ್ರಮದ ಮುಖಾಂತರ ಮನೆಗಳಿಗೆ ತಲುಪಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಆಪ್ತಾಸ್ ಆಯುರ್ವೇದ ಟ್ರಸ್ಟಿಗೆ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ಗ್ರಾಮೋತ್ಕರ್ಷ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. Ayurgrama 2.0 Ayurgrama Ayurbharata. Subscribe and share this video to all and join hands with us to reach Ayurveda to each.